ಇವತ್ತಿನ ಸಲ ಒಂದು ಸಲ ಹಾವು ಕಡಿತು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಆದರೂ ನಮಗೆ ಅಷ್ಟೊಂದು ಅದು ಗೊತ್ತಾಗಲೇ ಇಲ್ಲ. ಆಮೇಲೆ ಇಲ್ಲೆಲ್ಲ ದೇವ್ರು ಕೇಳಿದ್ವಿ. ಆಮೇಲೆ ಇಲ್ಲಿ ಗಂಗಮಾಳ ಅಂತ ಇದೆ, ಅಲ್ಲಿ ಕೇಳಬೇಕು ಅಂತ ಹೇಳಿ. ಆದರೂ ನಮಗೆ ಅದು ಜಲ್ದಿ ಬಿಟ್ಕೊಡ್ಲಿಲ್ಲ. ಕಳೆದೊಂದು 4 ತಿಂಗಳಿಗೆ ಮತ್ತೆ ಕಡಿತು. ನಾಗರಾವಯ, ಬೇರೆ ಯಾವೂ ಇಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಟ್ರೀಟ್ಮೆಂಟ್ ಕೊಡ್ತಾರಲ್ಲ, ಅವರು ನಾಗರಾವಯ ಕಡ್ದಿರೋದು, ಬೇರೆ ಯಾವುದು ಕಡ್ದಿಲ್ಲ. ಅಲ್ಲಿ ಮಿಷಿನಿಗೆ ಹಾಕಿದ್ರು ಅವರು. ಆ ಒಂದು ಪರೀಕ್ಷೆ ಮಾಡೋದಕ್ಕೆ ನಾಗರಾವಯ ಕಡ್ದಿರೋದು. 3 ತಿಂಗಳಿಗೆ ಒಂದು ಸಲ ಕಡಿತು. ಆಮೇಲೆ 7 ತಿಂಗಳು, 3 ತಿಂಗಳಾದ್ಮೇಲೆ ಮತ್ತೆ 7 ತಿಂಗಳಿಗೆ ಕಡಿತು. 7 ತಿಂಗಳಾದಮೇಲೆ ಮತ್ತೊಂದು 7-8 ತಿಂಗಳು ಬಿಟ್ಕೊಂಡು ಕಡಿತು. ಹಿಂಗೆ 7-8 ತಿಂಗಳಿಗೆ ಒಟ್ಟಿಗೆ 4 ವರ್ಷದೊಳಗೆ ನಾವು ಎಲ್ಲ ಸುತ್ತಿ ಸಾಕಾಗಿ. ಆಮೇಲೆ ಇದು ನಮಗೆ ಗೊತ್ತಿಲ್ಲ. ಇಲ್ಲಿ ಗಂಗಮಾಳ ಒಂದು ದೇವಸ್ಥಾನದಲ್ಲಿ ಹಿರಿಯರನ್ನ ಹಿಡ್ಕೊಂಡು ಇದನ್ನು ಕೇಳಿದಾಗ ಇಲ್ಲಿ ಅದನ್ನು ನ್ಯಾಯ ಒಪ್ಪಿಸ್ಕೊಟ್ರು. ಇದು ಅಮ್ಮಂದೇ ಹೊರತು ಬೇರೆ ಏನೇನೂ ಇಲ್ಲ, ಇದು ಇಲ್ಲಿಂದಲೇ ಹುಷಾರಾಗಬೇಕು, ನಾವು ಎಲ್ಲರೂ ಸೇರಿ ನಿಮಗೆ ಕೇಳಿ ಇದು ಮಾಡಿಕೊಡ್ತೀವಿ. ಅದಾದರೂ ಕೇಳಿಲ್ಲ, ನಂದಲ್ಲ ಅಂತಲೇ. ಅದು ಹೆಚ್ಚು ಕಮ್ಮಿ 100 ವರ್ಷದ ಮೇಗಳು ಮಾತು, ನಮಗೆ ಗೊತ್ತಿಲ್ಲ, ನಾವು ಹುಟ್ಟಿರಲಿಲ್ಲ. 100 ವರ್ಷದ ಮೇಗಳು ಮಾತಿರ್ಬೋದು. ಅವಾಗ ನಮ್ಮ ತಂದೆಯವ್ರನ್ನ ಕೇಳಿದಾಗ ನಿಜ ಅದು ಜಮೀನು ವಿಚಾರದಲ್ಲಿ ಗೊತ್ತಿತ್ತು ನಮಗೆ ಅಲ್ಪ ಸ್ವಲ್ಪ. ಆದ್ರೂ ನಾವು ಅದನ್ನು ಇದು ಮಾಡಿಬಿಟ್ಟು ಅವಾಗ ಇಲ್ಲೆಲ್ಲ ಕೇಳಿ ಮಾಡಿ ಪ್ರಾಬ್ಲಮ್ಮು ಇಲ್ಲೇ ಕೇಳಿ ಎಲ್ಲ ಮಾಡಿ ಅದು ಹೆಂಗೆ ಹೇಳುತ್ತೆ ಅದರಂತೆ ಅದು ಎಷ್ಟು ಹೇಳಿತ್ತು ಅಷ್ಟು ಜಮೀನನ್ನು ನಾವು ಬಿಟ್ಕೊಟ್ಟು ಇಲ್ಲಿಂದ ಇದ್ದಾಗೆ ನಿಮ್ಮ ಮಗಳಿಗೆ ನಾನು ಒಂದು 2 ಕಾಳಷ್ಟುವೆ ನಾನು ನಾವು ಕೊಡಲ್ಲ, ಅದಕ್ಕೆ ನಾನು ಭಾಗಿ ಅಂತ ಹೇಳಿ ನಮಗೆ ಆಶೀರ್ವಾದ ಮಾಡ್ತು. ಅವಾಗಿಂದ ನಮಗೆ ಒಳ್ಳೆಯದಾಗಿ. ಈಗ ಜಮೀನು ಏನಾಗಿದೆ ಸರ್? ಜಮೀನು ನಾವು ಬಿಟ್ಕೊಟ್ವಲ್ಲ ಅವರಿಗೆ, ತಾಯಿ ಹೆಂಗೆ ಹೇಳುತ್ತೋ ಅದೇ ಥರನೇ ಬಿಟ್ಕೊಟ್ಟು. ಗಂಗಮಾಳ ಹೆಂಗೆ ಹೇಳುತ್ತೋ ಅದಕ್ಕೆ ಭಾಗಿಯಾದ. ಈಗ ಚೆನ್ನಾಗಿದ್ದಾರೆ ಮಗಳು? ಈಗ ಚೆನ್ನಾಗಿದೆ, ಮಗಳು ಚೆನ್ನಾಗಿದೆ. ಒಂದೇ ಒಂಚೂರು ಪ್ರಾಬ್ಲಮ್ ಇಲ್ಲ. ಅವರ ಮಗಳು ಇವಳು ಚೆನ್ನಾಗಿದ್ದಾರೆ. ಅಂತಂದರೆ ನಮ್ಮ ಅಣ್ಣ ತಮ್ಮಗಳಿಗೆ ಅದನ್ನು ಬಿಟ್ಕೊಡ್ಬೇಕು ಅಂತ ಇತ್ತಂತೆ. ಅದು ನಮಗೆ ಗೊತ್ತಿಲ್ಲ, ನಮ್ಮ ತಂದರಿಗೆ ಅಲ್ಪ ಸ್ವಲ್ಪ ಗೊತ್ತಿರೋದು, ಅದು ನಮಗೆ ಗೊತ್ತಿಲ್ಲ. 5 ಸಲ ಕಚ್ಚಿತ್ತು. 5 ಸಲ ಕಚ್ಚಿರೋದು. 5 ಸಲ ಹಾವು ಕಡಿದಿದ್ದು ಏನು? 5 ಸಲ ಸರ್. ಈಗ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ ಸರ್. ಮಗು ಆ ವಿಚಾರವಾಗಿ ಒಂದು ಸಲನೂ ಏನು ಹಾಸ್ಪಿಟ್ಲಿಗೆ ತೋರಿಸಿಲ್ಲ, ಚೆನ್ನಾಗಿದ್ದಾರೆ, ಏನು ಪ್ರಾಬ್ಲಮ್ಮೂ ಇಲ್ಲ. ಮಕ್ಕಳು ಸಂಸಾರ ಎಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದೆ ಸರ್. ಮಗು ಇದೆ, ಮಗಳು.